ನಿರಂತರವಾಗಿ ಪಬ್ಲಿಕ್ ಟಿವಿ ವಿಚಾರದಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದೆ. ಮೊಟ್ಟ ಮೊದಲನೆಯದಾಗಿ ಸುದ್ದಿಯನ್ನು ಪ್ರಸಾರ ಮಾಡಿದ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಬಟ್ ಸರ್ಕಾರ ಯಾಕೋ ಎಚ್ಚೆತ್ತುಕೊಂಡಂಗೆ ಕಾಣಿಸೋದಿಲ್ಲ. ಅವರು ಸ್ವಲ್ಪ ಸುಮ್ಮನೆ ಒರೆಸೋ ರೀತಿಯಲ್ಲಿ ಮಾಡ್ತಾರೆ. ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಕೂತಿರ್ತಾರಲ್ಲ. ಹಾಗಿದ್ದಾಗ ಈಗ ಪರಪ್ಪನ ಅಗ್ರಹಾರ ನಿಜಕ್ಕೂ ಕೂಡ ಜೈಲು ಅಂತ ಕರಿಬೇಕಾ, ಅಥವಾ ರೆಸಾರ್ಟ್ ಅಂತ ಕರಿಬೇಕಾ, ಅಥವಾ ನಿರಾಶ್ರಿತರ ಕೇಂದ್ರ ಅಂತ ಕರೆಯಕ್ಕಂತೂ ಇದನ್ನ ಆಗಲ್ಲ. ಅದಕ್ಕಿಂತಲೂ ಬೆಟ್ರು ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡುವಂತ ರೆಸಾರ್ಟ್ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ. ಧನ್ವೀರ್ ವಿಚಾರಣೆಗೆ ಈಗ ಪೊಲೀಸರು ಒಳಪಡಿಸಿದ್ದಾರೆ. ಪರಪ್ಪನ ಅಗ್ರಹಾರ ಠಾಣೆಗೆ ಕರೆತಂದಿದ್ದಾರೆ ಸಿಸಿಬಿ ಅವರು. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಕೊಟ್ಟ ವಿಚಾರದಲ್ಲಿ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಈಗ ಧನ್ವೀರ್ ಇರೋದು. ಯಾಕೆ ಧನ್ವೀರ್ ಅವರ ವಿಚಾರದಲ್ಲಿ ಬೆನ್ನತ್ತಿದ್ದಾರೆ ಅಂತಂದ್ರೆ, ಯಾರು ರಾಜ್ಯಾತಿಥ್ಯವನ್ನ ಕೊಟ್ಟಿದ್ದಾರೋ, ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೋ ಅವರನ್ನ ಹಿಡಿತಾ ಇಲ್ಲ. ಯಾರು ಇಂಥ ಹುಳುಕನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಏನು ಆರೋಪವನ್ನ ಹೊತ್ತಿದ್ದಾರೋ ಅಂತವರನ್ನ ಹುಡುಕ್ತಾ ಇದ್ದಾರೆ. ಅಂದ್ರೆ ಇವರ ಹುಳುಕುಗಳನ್ನ ತೋರಿಸಬಾರ್ದು. ಇವರು ಉಗ್ರರಿಗೆ ಯಾವುದೇ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ಅದನ್ನು ಯಾರು ಕೂಡ ಆಚೆ ಬಹಿರಂಗಪಡಿಸಬಾರ್ದು. ಆಚೆ ಬಹಿರಂಗಪಡಿಸೋರೇ ಇಲ್ಲಿ ದೊಡ್ಡ ಮಟ್ಟದಲ್ಲಿ ತಪ್ಪಿತಸ್ಥರು. ಅವರಿಗೇನೆ ಈ ವಿಚಾರಣೆ ಅನ್ನುವಂತಹ ಶಿಕ್ಷೆಯನ್ನ ಕೊಡ್ತಾ ಇರ್ತಾರೆ. ಕರೆಸ್ತಾರೆ, ಕಾಯಿಸ್ತಾರೆ, ಕೂರಿಸ್ತಾರೆ, ಅಲ್ಲಿಗೋಗು ಇಲ್ಲಿಗೋಗು, ನಾಳೆ ಬಾ ನಾಳೆ ಬಾ ನಾಳೆ ಬಾ, ಟಾರ್ಚರ್ ಕೊಡುವಂತ ಕೆಲಸ. ಅಂದ್ರೆ ಇನ್ನೊಂದು ಸಲ ಇಂಥದಕ್ಕೆ ಯಾವುದಕ್ಕೂ ಕೈ ಹಾಕಬಾರ್ದು. ನಾವು ಯಾರಿಗಾದ್ರೂ, ಉಗ್ರ ಆಗಿರ್ಬೋದು, ದೇಶದ್ರೋಹಿ ಯಾವನೇ ಆಗಿರ್ಬೋದು, ಅವರಿಗೆ ನಾವು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಡ್ತೀವಿ. ಎಣ್ಣೆ ಕೊಡ್ತೀವಿ, ಮೊಬೈಲ್ ಕೊಡ್ತೀವಿ, ನಿಮಗೇನು ಅಂತ ಹೇಳೋ ರೀತಿಯಲ್ಲಿ ಇದೆ ಇದು. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ, ಆನೇಕಲ್ನ ಪ್ರತಿನಿಧಿ ಅಂಬರೀಷ್. ಈಗ ನಿಜಕ್ಕೂ ಕೂಡ ಒಂಥರ ಸ್ಯಾಡ್ ಅನಿಸ್ತು ನನಗೆ. ಇದನ್ನ ಯಾರು ಈ ವಿಚಾರದಲ್ಲಿ ಆಚೆ ತರುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಏನು ಆರೋಪ ಹೊತ್ತಿದ್ದಾರೆ, ಅವರಿಗೆ ಸಿಕ್ಕಾಪಟ್ಟೆ ವಿಚಾರಣೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ. ಯಾರು ಒಳಗಡೆಗೆ ವ್ಯವಸ್ಥೆಯನ್ನ ಮಾಡಿದರೆ ಅವ್ರು ಆರಾಮಾಗೇ ಇದ್ದಾರೆ ಅನ್ಸುತ್ತೆ. ಖಂಡಿತ ಅರುಣ್, ಪರಪ್ಪನಗರ ಜೈಲಿನಲ್ಲಿ ರಾಜ್ಯಾತಿಥ್ಯ ಪ್ರಕರಣ ಸಂಬಂಧಪಟ್ಟಂಗೆ ಸಾಕಷ್ಟು ಬೆಳವಣಿಗೆಗಳಾಗ್ತಿದೆ. ಜೊತೆಗೆ ಪದೇ ಪದೇ ವೈರಲ್ ಆಗ್ತಿದ್ದಂತಹ ವಿಡಿಯೋಗಳ ಬಗ್ಗೆನೂ ಸಹ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅದ್ರ ಬಗ್ಗೆ ಈಗಾಗಲೇ ಗೃಹ ಸಚಿವರು ಸಹ ಅದಕ್ಕೆ ಉತ್ತರವನ್ನು ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಂದಷ್ಟು ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ. ಆದ್ರೆ ಮೊದಲಿಗೆ ಪರಪ್ಪನಗರ ಏನು ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಸಹ ಕೊಟ್ಟಿರುವಂತದ್ದು. ಅಂದ್ರೆ ಜೈಲಿನ ಒಳಗಡೆ ಒಂದು ಎಣ್ಣೆ ಪಾರ್ಟಿಯನ್ನ ಮಾಡುವಂಥದ್ದು, ಡ್ಯಾನ್ಸ್ ಮಾಡೋರು ಸಂಬಂಧಪಟ್ಟಂಗೆ ಇವತ್ತು ಪರಪ್ಪನಗರದ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲು ಮಾಡಲಾಗಿದೆ. ಆ ಸಂಬಂಧಪಟ್ಟಂಗೆ ಈಗಾಗಲೇ ನಟ ಧನ್ವೀರ್ ಅನ್ನ ಸಿಸಿಬಿ ಪೊಲೀಸರು ಪರಪ್ಪನಗರ ಪೊಲೀಸ್ ಈಗ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಇನ್ನು ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗಿತ್ತು, ಆ ಸಂಬಂಧಪಟ್ಟಂಗೆ ಆ ವಿಡಿಯೋವನ್ನ ಯಾರು ವೈರಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಒಳಗಡೆ ಏನು ಪೊಲೀಸ್ ಠಾಣೆ ಒಳಗಡೆ ಧನ್ವೀರನ್ನ ಕೂರಿಸಿಕೊಂಡು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಯಾರು ಜೈಲಿನ ಅಕ್ರಮಗಳನ್ನ ಬಯಲಿಗೆ ಎಳೆದ್ರು, ಅವರು ಅದಕ್ಕೆ ಸಹಕಾರ ಕೊಡ್ತಿದ್ರು, ಅವ್ರ ಬಗ್ಗೆ ಕ್ರಮ ಕೈಗೊಳ್ಳೋದು ಹೊರತುಪಡಿಸಿ ಯಾರು ವಿಡಿಯೋಗಳನ್ನ ವೈರಲ್ ಮಾಡೋದು ಅನ್ನೋದ್ರ ಬಗ್ಗೆ ಈಗ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಕೆಲಸವನ್ನ ಇಲಾಖೆ ಮಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನ ಮೂಡ್ತಾ ಇರುವಂತದ್ದು. ಜೊತೆಗೆ ಧನ್ವೀರನ್ನ ಕರ್ಕೊಂಡ್ಬಂದು ಈಗ ವಿಚಾರಣೆಗೆ ಒಳಪಡಿಸಿರೋದ್ರಿಂದ ಇನ್ನಷ್ಟು ಅಂದ್ರೆ ವಿಡಿಯೋಗಳನ್ನ ವೈರಲ್ ಮಾಡಿರೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಸಿಸಿಬಿ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ವಿಡಿಯೋ ಯಾರು ಆಚೆ ತಂದ್ರು ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಾರೆ. ಒಳಗಡೆಗೆ ಮೊಬೈಲ್ ಯಾರು ಕೊಟ್ರು, ಟಿವಿ ಯಾರು ಕೊಟ್ರು, ಈ ವ್ಯವಸ್ಥೆಯನ್ನ ಯಾರು ಮಾಡಿಕೊಟ್ರು, ಡ್ಯಾನ್ಸ್ ಮಾಡೋಕ್ಕೆ ಎಣ್ಣೆ ಮಾಡೋಕ್ಕೆ ವ್ಯವಸ್ಥೆಯನ್ನ ಯಾರು ಮಾಡಿಕೊಟ್ರು ಅನ್ನೋದು ಬೇಕಾಗಿಲ್ಲ ಅವರಿಗೆ. ಅದಕ್ಕೊಂದಿಬ್ಬರನ್ನ ಸಸ್ಪೆಂಡ್ ಮಾಡಿ ಕಳಿಸ್ತಾರೆ, ಮುಗಿದೋಯ್ತು ಅವರಿಗೆ. ಕಾರಣ ಅವರಿಂದ ಅವ್ರಿಗೆ ಏನೇನು ಲಾಭ ಆಗುತ್ತೋ ಯಾರಿಗೆ ಗೊತ್ತು. ಚುನಾವಣೆ ಟೈಮಲ್ಲೋ ಅಥವಾ ಪ್ರಮೋಷನ್ ಟೈಮಲ್ಲೋ ಅಥವಾ ಟ್ರಾನ್ಸ್ಫರ್ ಟೈಮಲ್ಲೋ ಯಾರ್ಯಾರಿಗೆ ಯಾವ್ಯಾವ ಸಂಪರ್ಕ ಇದೆಯಂತ ಯಾರಿಗೆ ಗೊತ್ತು. ಇದು ಒಂಥರ ಪರಪ್ಪನ ಅಗ್ರಹಾರ ಟು ವಿಧಾನಸೌಧ ಅಂತ ಹಾಕಿದ್ರೆ ತಪ್ಪಾಗ್ಲಿಕ್ಕಿಲ್ವೇನೋ ಅಂತ ಅನಿಸುತ್ತೆ. ಯಾಕಂದ್ರೆ ಡೈರೆಕ್ಟ್ ಲಿಂಕು ಇರ್ಬೋದೇನಪ್ಪ ಫೋನ್ ಮೂಲಕವಾಗಿ.